If a is equal to 5 plus 2 root of 6 and b is equal to 1 by a, then what will be the value of a square plus b square? So we have been given a is equal to 5 plus 2 root of 6 ಅಲ್ವಾ. ಮತ್ತು b ಬಂದು 1 by a ಅಂತ ಹೇಳಿದ್ರೇನೋ 1 by 5 plus 2 root of 6 ಈ ಪ್ರಶ್ನೆಯಲ್ಲಿ ಅಷ್ಟೇ. ಇದ್ರ ಸ್ಕ್ವೇರ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇದನ್ನು ರ್ಯಾಷನಲೈಸ್ ಮಾಡಬೇಕು ಅಲ್ವಾ. ಸೊ ಕೊನೆಯದಾಗೇನೋ ಫೈಂಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಮೊದಲನೇದಾಗಿ ಬಿನ ನಾವು ರ್ಯಾಷನಲೈಸ್ ಮಾಡಬೇಕು. ಹೇಗೆ? ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ ಸೂಟಬಲ್ ವ್ಯಾಲ್ಯೂಸ್ ಅಲ್ವಾ, ವಿಚ್ ವಿಲ್ ಹೆಲ್ಪ್ ಅಸ್ ಮೇಕ್ ಯೂಸ್ ಆಫ್ ಯಾವ ಐಡೆಂಟಿಟಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿಚ್ ಇಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ ಅಲ್ವಾ? ಸೊ ಇವಾಗ ಮುಂದಿನ ಸ್ಟೆಪ್ಪು 1 ಇಂಟು ಎನಿಥಿಂಗ್ ಇಸ್ ದ ಸೇಮ್ ಥಿಂಗ್. ಡಿನಾಮಿನೇಟ್ರಲ್ಲಿ 5 ಸ್ಕ್ವೇರ್ ಮೈನಸ್ 2 ರೂಟ್ ಆಫ್ 6 ದ ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಗೊತ್ತಾಯ್ತಾನೆ? ಸೊ ಎ ಪ್ಲಸ್ ಬಿ ಕೌಂಟರ್ ಪಾರ್ಟು ಎ ಮೈನಸ್ ಬಿ. ಸೊ ಅದನ್ನು ನಾವು ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೊಬೇಕು. ಸೊ ಇದು ಈ ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಪ್ಲಸ್ ಇರಬೇಕು, ಯಾವಾಗ ಮೈನಸ್ ಇರಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಇಲ್ಲಿ ಮೈನಸ್ ಇತ್ತು ಅಂದರೆ ಇಲ್ಲೂ ಮೈನಸ್ ಇರಬೇಕು, ಇಲ್ಲಿ ಪ್ಲಸ್ ಇತ್ತು ಅಂದರೆ ಇಲ್ಲೂ ಪ್ಲಸ್ ಇರಬೇಕು. ಯಾಕಂತ ಹೇಳಿ ಇವೆರಡು ಕ್ಯಾನ್ಸಲ್ ಆಗೋ ಸ್ಥಿತಿಯಲ್ಲಿರಬೇಕು. ಸೊ ದಟ್ ವಿ ಗೆಟ್ 1. ಕ್ಯಾನ್ಸಲ್ ಆದಮೇಲೆ ಏನು ಸಿಗುತ್ತೆ? 1 ಸಿಗುತ್ತೆ. 1 ಈಸ್ ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಹಾಗಾಗಿ ಮ್ಯಾಥಮೆಟಿಕ್ಸ್ ಏನು ಚೇಂಜ್ ಆಗಲ್ಲ. ಮ್ಯಾಥಮೆಟಿಕಲಿ ಇವೆಲ್ಲ ಒಂದೇನೇ, ಸರಿನಾ? ಸೊ ನ್ಯೂಮರೇಟ್ರಲ್ಲಿ ಅಂತ ಏನೂ ಆಗ್ತಾಯಿಲ್ಲ. ಡಿನಾಮಿನೇಟ್ರಲ್ಲಿ 25 ಆಗುತ್ತದು. ಇದು 2 ಸ್ಕ್ವೇರ್ ಇಂಟು ರೂಟ್ 6 ಸ್ಕ್ವೇರ್ ಆಗುತ್ತೆ, ಸರಿನಾ? ಸೊ ದಿಸ್ ಈಸ್ ಆಫ್ ದ ಫಾರ್ಮ್ ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್, ಸರಿನಾ? ಸೊ ಸ್ಕ್ವೇರು ರೂಟು ಕಟ್ಟಾಗುತ್ತೆ, ರೂಟು ಸ್ಕ್ವೇರ್ ಕಟ್ಟಾಗುತ್ತೆ. ಏನಕ್ಕಂತ ಹೇಳಿದ್ರೆ ರೂಟ್ ಆಫ್ ಎನಿ ವ್ಯಾಲ್ಯೂ ಇಸ್ ಎ ಟು ದ ಪವರ್ ಆಫ್ ಹಾಫ್. ಸೊ ರೂಟ್ ಆಫ್ 5 ಟು ದ ಪವರ್ ಆಫ್ 4 ಬಂದು 5 ಟು ದ ಪವರ್ ಆಫ್ 4/2 ಆಗುತ್ತೆ. ಇದ್ರ ಬದಲಾಗಿ ರೂಟ್ ಆಫ್ 5 ಟು ದ ಪವರ್ ಆಫ್ 2 ಇದ್ದರೆ 5 ಟು ದ ಪವರ್ ಆಫ್ 2/2 ಆಗುತ್ತೆ. ಬೇಕಾದ್ರೆ ಇಲ್ಲೊಂದು ಆ್ಯಡ್ ಮಾಡ್ಕೊಬೋದು ನೀವು ಅಲ್ವಾ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸೊ ರೂಟು ಸ್ಕ್ವೇರ್ ಕಟ್ ಆಗುತ್ತೆ. ಸೊ ಇದು ನಿಮ್ಮ ಉತ್ತರ 5 ಮೈನಸ್ 2 ರೂಟ್ ಆಫ್ 6 ಡಿವೈಡೆಡ್ ಬೈ ಏನಾಗುತ್ತೆ ಇದು ಹುಡುಗರ ನೋಡಿ. ಇದು 25, ಇದು 4, 6, 24, 25, 24, 1. ಸೊ ಹಾಗಾಗಿ ಇಲ್ಲಿ ಏನು ಬರೆಯೋದು ಬೇಡ, ಸಾಕು. ಇದೆ ನಿಮ್ಮ ಉತ್ತರ ಬಿಗೆ. ಇವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಂಡುಹಿಡಬೇಕು. ಸೊ ದಿಸ್ ವುಡ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಈ ರೀತಿಯಲ್ಲಿದೆ ಅಲ್ವಾ. ಯಾಕಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಬಂದಿದ್ದು ಬಿ ಬಂದಿದ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದಿಸ್ ಇಸ್ ಆಫ್ ದ ಫಾರ್ಮ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಆ್ಯಂಡ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಹಾಂ, ಇಲ್ಲಿ ನಾವು ಎ ಪ್ಲಸ್ ಆರ್ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ನ ಉಪಯೋಗಿಸ್ತಿದ್ದೀವಿ, ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 2ab ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಈ ಪ್ರೆಸೆಂಟೇಷನ್ ಉಪಯೋಗಿಸ್ತೀನಿ ನಾನು. ಪ್ಲಸ್ ಆರ್ ಮೈನಸ್ ಜ್ಞಾಪಕ ಇರಲಿ ಇದು. ಸೊ ನಿಮ್ಮ ಫಾರ್ಮ್ನಲ್ಲಿ ಎಷ್ಟು ಪುಟ್ಟದಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ದೊಡ್ಡದಾಗುತ್ತೆ ಅದು. ಸೊ ಎಲ್ಲ ಬರ್ಕೊಳಕ್ಕೆ ಹೋಗಬೇಡಿ, ಒಂದರಲ್ಲೇ ಎಲ್ಲ ಫಾರ್ಮುಲಾಸ್ ಬರಿಬೋದು ನೀವು. ಹಾಂ, ಇದನ್ನು ಉಪಯೋಗಿಸಿದಾಗ ಏನು ಬರ್ತಿದ್ದೋ, ದಿಸ್ ಇಸ್ 25 ಪ್ಲಸ್ 2 ರೂಟ್ ಆಫ್ 6 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 5 ಇಂಟು 2 ರೂಟ್ ಆಫ್ 6 ಪ್ಲಸ್ ಇಲ್ಲಿ ತಿರ್ಗಾ 25 ಪ್ಲಸ್ 2 ರೂಟ್ ಆಫ್ 6 ದ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 5 ಇಂಟು 2 ರೂಟ್ ಆಫ್ 6. ಇಲ್ಲಿ ನೋಡ್ಬೋದು ದಿಸ್ ಆ್ಯಂಡ್ ದಿಸ್ ಇವೆರಡೂ ಒಂದೇ ವ್ಯಾಲ್ಯೂ ಆದರೆ ಬೇರೆ ಬೇರೆ ಸೈನ್. ಹಾಗಾಗಿ ಇದನ್ನು ನಾವು ಕಟ್ ಮಾಡ್ಬೋದು. 25 50 ಇದು 2 ರೂಟ್ ಆಫ್ 6 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದು 26, ಇದು 24, ಇದು 24 48, ಇದು 98, ಸರಿನಾ? ಸೊ ಎಲ್ಲ ಐಡೆಂಟಿಟಿ ಬರೆದಿದ್ದೀವಿ. ಐಡೆಂಟಿಟಿ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, ಆಯಿತಾ? ಸೊ ದಿಸ್ ಇಸ್ ಯುವರ್ ಐಡೆಂಟಿಟಿ. ಇಲ್ಲಿ ಕೂಡ ಇದು ನಿಮ್ಮ ಐಡೆಂಟಿಟಿ. ಆಮೇಲೆ ಬಿ ಕಂಡುಹಿಡಿಯೋದು ಸಪ್ರೇಟಾಗಿ ಸಬ್ಸ್ಟಿಟ್ಯೂಷನ್ ಸರಿ ಇದೆ.
ಸೊ ಈ ರೀತಿಯಲ್ಲಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಕ್ಲೀನಾಗಿ ಈ ಕಡೆಯಿಂದ ಈ ಕಡೆನೋ ಮಾಡೋ ರೀತಿಯಲ್ಲಿ ಸ್ಥಿತಿಯಲ್ಲಿ ಇರಬೇಕು ನೀವು. ಈ ಥರ ಬುದ್ಧಿ ಬೆಳೆಸ್ಕೊಳ್ಳಿ.